ವೇದಾಂತ್ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ನೋಡೋಕ್ಕಿಂತ ಪೂರ್ವದೊಳಗಡೆ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಲೈಕ್ ನನ್ನ ಮುಂದಿನ ವಿಡಿಯೋಗೆ ಸಹಾಯವಾಗುತ್ತದೆ ಅಂತ ತಿಳಿಯುತ್ತಾ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಿರಲ್ಲ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗಡೆ ಬರುವಂತಹ ಈಗಾಗಲೇ ಹಲವು ಬಾರಿ ಈ ಪ್ರಶ್ನೆಗಳು ಬಂದಿದ್ದು ಅವುಗಳನ್ನು ಇಲ್ಲಿ ಕೊಟ್ಟಿರುತ್ತೇನೆ. ಅದಕ್ಕೆ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರಗಳನ್ನು ನೀಡುವಂತಹ ಒಂದು ಕೆಲಸ ನಿಮ್ಮಿಂದ ಆದರೆ ನಿಮ್ಮ ಒಂದು ತಯಾರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ತಿಳಿಸುತ್ತಾ, ಆ ಪ್ರಶ್ನೆಗಳು ಯಾವುದು? ಪ್ರಧಾನಮಂತ್ರಿ ಯಾರು? ಒಂದನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಎರಡನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ದೊಡ್ಡ ಮಹಾಸಾಗರ ಯಾವುದು? ವಿಶ್ವದಲ್ಲಿ ಅತಿ ದೊಡ್ಡ ಮಹಾಸಾಗರ ಯಾವುದು? ಇನ್ನು ಮೂರನೇ ಪ್ರಶ್ನೆ, ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಮೂರನೇ ಪ್ರಶ್ನೆ ಯಾವುದು ಅಂದರೆ ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ನಾಲ್ಕನೇ ಪ್ರಶ್ನೆ, ಸೂರ್ಯನಿಗೆ ಅತಿ ಸಮೀಪ ಗ್ರಹ ಯಾವುದು? ನಾಲ್ಕನೇ ಪ್ರಶ್ನೆ, ಸೂರ್ಯನಿಗೆ ಅತಿ ಸಮೀಪ ಗ್ರಹ ಯಾವುದು? ಇನ್ನು ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಒಟ್ಟಾರೆಯಾಗಿ 5 ಪ್ರಶ್ನೆಗಳಿಗೆ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಬೇಕು ಮತ್ತು ನಾನು ಮತ್ತೆ ಈ ಉತ್ತರಗಳನ್ನು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತೇನೆ. ಹೀಗೆ ದಿನನಿತ್ಯ ಒಂದು 5ರಿಂದ 10 ಪ್ರಶ್ನೆಗಳನ್ನು ಕರೆಂಟ್ ಈವೆಂಟ್ಸ್ ಮುಖಾಂತರ ನಿಮಗೆ ಹಾಕುವ ಒಂದು ಕೆಲಸವನ್ನು ಮಾಡುತ್ತೇನೆ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುವುದರ ಜೊತೆಗೆ ನಿಮ್ಮ ಒಂದು ಜ್ಞಾನ ಭಂಡಾರವೂ ಕೂಡ ಹೆಚ್ಚಾಗುತ್ತದೆ ಅಂತ, ಮತ್ತು ನಿಮ್ಮ ಸಾಮರ್ಥ್ಯವನ್ನು ತಿಳಿದುಕೊಳ್ಳಲು ಕೂಡ ಸಹಾಯಕಾರಿಯಾಗುತ್ತೆ. ಅದರ ಮುಖಾಂತರ ನೀವು ಸ್ಟಡಿಯನ್ನು ನಡೆಸಲು ಕೂಡ ಹೆಲ್ಪ್ ಆಗುತ್ತದೆ ಅಂತ ತಿಳಿಯುತ್ತಾ, ಮತ್ತೆ ಮುಂದಿನ ಒಂದು ವಿಡಿಯೋದೊಳಗಡೆ ಇನ್ನೊಂದು 5 ಅಥವಾ 10 ಪ್ರಶ್ನೆಗಳ ವಿಭಿನ್ನ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುತ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.